ಇದು ಪುಷ್ಪಾ ಸಿಂಗ್. ಕೋಲ್ಕತ್ತಾದ ಏಕ್ಬಲ್ಪುರ ಎಂಬ ಸಣ್ಣ ಪ್ರದೇಶದಲ್ಲಿ ತನ್ನ ಇಬ್ಬರು ಮಗಳನ್ನು ಸಾಕುತ್ತಾ ಬದುಕುತ್ತಿದ್ದ ಒಬ್ಬ ಸಾಮಾನ್ಯ ತಾಯಿ. ಸರಳ ಜೀವನ, ಯಾವುದೇ ವೈಷಮ್ಯವಿಲ್ಲ. ಆದರೆ ಆ ದಿನ ಅವಳ ಜೀವನವೇ ಸಂಪೂರ್ಣವಾಗಿ ಬದಲಾಗಲಿದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಇವಳು ಪ್ರದೀಪ್ತಿ ಸಿಂಗ್, 14 ವರ್ಷದ ಶಾಲಾ ವಿದ್ಯಾರ್ಥಿನಿ. ತನ್ನ ಕನಸುಗಳು, ಓದು ಮತ್ತು ಭವಿಷ್ಯದ ಬಗ್ಗೆ ಆಲೋಚಿಸುತ್ತಿದ್ದ ಸಾಮಾನ್ಯ ಹುಡುಗಿ. ಆ ದಿನವೂ ಅವಳು ತಾಯಿಯ ಜೊತೆಗೆ ಹೊರಗೆ ಹೋಗಿದ್ದಳು, ಆದ್ರೆ ಮತ್ತೆ ಮನೆಗೆ ಹಿಂದಿರುಗಲಿಲ್ಲ. ಇವಳು ಆರಾಧನಾ ಸಿಂಗ್, ಕೇವಲ 12 ವರ್ಷದ ಮಗು. ಜಗತ್ತಿನ ಕಠಿಣತೆಯ ಬಗ್ಗೆ ಏನೂ ಅರಿಯದ, ನಗುತ್ತಾ ಆಟವಾಡುತ್ತಿದ್ದ ಹುಡುಗಿ. ಆ ದಿನ ಅಕ್ಕ ಮತ್ತು ತಾಯಿಯ ಜೊತೆಗೆ ಹೊರಟಳು. ಅದೇ ಅವಳ ಕೊನೆಯ ಪ್ರಯಾಣವಾಗಿತ್ತು. ಈ ಕಥೆಯಲ್ಲಿ ಮತ್ತೊಬ್ಬ ಪ್ರಮುಖ ವ್ಯಕ್ತಿ ಸಿಕಂದರ್, ಪುಷ್ಪಾ ಸಿಂಗ್ ಕುಟುಂಬಕ್ಕೆ ಪರಿಚಿತನಾಗಿದ್ದ ವ್ಯಕ್ತಿ. ಆಸ್ತಿ ಮತ್ತು ವೈಯಕ್ತಿಕ ವಿವಾದಗಳ ಕಾರಣದಿಂದ ಅವನ ಹೆಸರು ಮೊದಲ ಬಾರಿ ಸಂಶಯದ ಪಟ್ಟಿಯಲ್ಲಿ ಕಾಣಿಸಿಕೊಂಡಿತು. ಹೊರಗೆ ಶಾಂತಮುಖ, ಒಳಗೆ ಏನಿತ್ತು ಎಂಬುದು ಯಾರಿಗೂ ತಿಳಿಯಲಿಲ್ಲ. ದಿನಗಳು ಕಳೆದರೂ ಪುಷ್ಪಾ ಮತ್ತು ಅವಳ ಮಕ್ಕಳು ಮರಳಲಿಲ್ಲ. ಏಕ್ಬಲ್ಪುರದ ನೆರೆಹೊರೆಯವರು ಪ್ರಶ್ನೆ ಕೇಳಲು ಶುರು ಮಾಡಿದರು. ಅವರು ಎಲ್ಲಿ ಹೋದರು? ಏಕೆ ಯಾರಿಗೂ ಮಾಹಿತಿಯಿಲ್ಲ? ಅನುಮಾನ, ಭಯ ಮತ್ತು ಕೋಪ ಎಲ್ಲವೂ ಒಂದೇ ಸಮಯದಲ್ಲಿ ಹೆಚ್ಚಾಯಿತು. ಆಗ ಪೊಲೀಸರು ತನಿಖೆಗೆ ಇಳಿದರು. ಮೊದಲಿಗೆ ಇದು ಸಾಮಾನ್ಯ ಕಾಣೆಯಾಗಿರುವ ಪ್ರಕರಣ ಅನಿಸಿತು. ಆದರೆ ಸಾಕ್ಷ್ಯಗಳು ನಿಧಾನವಾಗಿ ಬೇರೊಂದು ಕಥೆ ಹೇಳತೊಡಗಿದವು. ಸಿಕಂದರ್ನ ಅಂಗಡಿಯಲ್ಲಿ ನಡೆದ ಚಟುವಟಿಕೆಗಳು ಪೊಲೀಸರ ಗಮನ ಸೆಳೆದವು. ತನಿಖೆಯ ವೇಳೆ ಅಂಗಡಿಯ ನೆಲವನ್ನು ತೋಡಲು ಪೊಲೀಸರು ಆದೇಶಿಸಿದರು. ಅಲ್ಲಿ ಕಂಡದ್ದು ಒಂದು ಊಹಿಸಲಾಗದ ಸತ್ಯ. ಪುಷ್ಪಾ ಸಿಂಗ್ ಮತ್ತು ಅವಳ ಇಬ್ಬರು ಮಗಳ ಶವಗಳನ್ನು ಅದೇ ನೆಲದ ಕೆಳಗೆ ಹೂತುಹಾಕಲಾಗಿತ್ತು. ಇಕ್ಬಲ್ಪುರವೇ ಮೌನಕ್ಕೆ ಜಾರಿತು. ಈ ವಿಷಯ ಹೊರಬಂದ ತಕ್ಷಣ ಜನರ ಆಕ್ರೋಶ ಸಿಡಿಯಿತು. ನಮಗೆ ನ್ಯಾಯ ಬೇಕು! ಇಷ್ಟು ದಿನ ಪೊಲೀಸರು ಏಕೆ ಮೌನವಾಗಿದ್ದರು? ರಸ್ತೆಗಳಲ್ಲಿ ಪ್ರತಿಭಟನೆಗಳು ಶುರುವಾಯಿತು. ಈ ಪ್ರಕರಣ ಕೇವಲ ಒಂದು ಕುಟುಂಬದ ಕಥೆಯಾಗಿರಲಿಲ್ಲ, ಇದು ನ್ಯಾಯದ ಪ್ರಶ್ನೆಯಾಗಿತ್ತು. ಪ್ರಕರಣ ನ್ಯಾಯಾಲಯದ ಮೆಟ್ಟಿಲೇರಿತು. ಸತ್ಯ ನಿಧಾನವಾಗಿ ಹೊರಬಂದಿತು. ಈ ಘಟನೆ ನಮಗೆ ಒಂದು ಪ್ರಶ್ನೆ ಕೇಳುತ್ತದೆ. ಅಪರಾಧ ಎಷ್ಟೇ ಆಳವಾಗಿ ಮರೆಮಾಡಿದ್ದರೂ ಸತ್ಯ ಯಾವ ದಿನವಾದರೂ ಬೆಳಕಿಗೆ ಬರುತ್ತದೆ. ಇದು ಏಕ್ಬಲ್ಪುರದ ಕಥೆ, ಆದರೆ ಪಾಠ ನಮ್ಮೆಲ್ಲರಿಗೂ.